ತಮಿಳರ ಓಲೈಕೆಗೆ ಬಿಎಸ್ ಯಡಿಯೂರಪ್ಪ ಮುಂದಾದ್ರ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಈಗ ಒಂದು ನ್ಯೂಸ್ ನಿಮ್ಮ ಟಿವಿ5ಗೆ ಲಭ್ಯ ಆಗ್ತಾ ಇದೆ. ಅಧಿಕಾರಕ್ಕೆ ಬಂದರೆ 2 ನಿಗಮ ಮಂಡಳಿಗೆ ತಮಿಳು ಸಮಾಜದ ಮುಖಂಡರ ನೇಮಕ ಮಾಡ್ತೀವಿ ಅನ್ನುವ ಮಾತುಗಳನ್ನಾಡಿದ್ದಾರೆ ಮಾಜಿ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ. ಅಧ್ಯಕ್ಷರನ್ನಾಗಿ ತಮಿಳು ಸಮಾಜದ ಮುಖಂಡರ ನೇಮಕ ಮಾಡ್ತೀವಿ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಮೋದಿ ಸರ್ಕಾರ ರೂಪಿಸಿರುವ ಯೋಜನೆಗಳು ಅರ್ಹರಿಗೆ ತಲುಪಿಲ್ಲ, ಕೆಲ ಮಧ್ಯವರ್ತಿಗಳು ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿಸಿಲ್ಲ, ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ತಮಿಳು ಸಮಾಜದ ಸುಮಾರು 6,000ಕ್ಕೂ ಹೆಚ್ಚು ಜನ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಾಯಂದಿರು ಬಂದು ಎಲ್ಲರೂ ಒಗ್ಗಟ್ಟಾಗಿ ತಿರುವಲ್ಲವರ ಪ್ರತಿಷ್ಠಾಪನೆ 18 ವರ್ಷ ಹಾಗೆ ಮುಚ್ಚಿಟ್ಟದ್ದನ್ನು ತೆಗೆದು ಆ ತಿರುವಲ್ಲವರ ಪ್ರತಿಷ್ಠಾಪನೆ ಮಾಡಿದ ಕಾರಣಕ್ಕಾಗಿ ಎಲ್ಲ ತಮಿಳು ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ರಾಘವೇಂದ್ರ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಲೋಕಸಭೆಯಲ್ಲಿ ಗೆಲ್ಲಿಸಿಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಚುನಾವಣೆ ಬಂದಾಗ ಮತದಾನ ಮಾಡಬೇಕು ಅನ್ನೋ ಸಮಯ ಆಗಮಿಸಿದಾಗ ಮಾತ್ರ ಇಂತಹ ಓಲೈಕೆಯ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇಲ್ಲಿವರೆಗೂ ಯಾಕೆ ಮರ್ತೋಗಿತ್ತಂತ ಯಡಿಯೂರಪ್ಪ ಅವರಿಗೆ? ರಾಘವೇಶ್ವರಿ, ಏನು ಇವತ್ತು ಶಿವಮೊಗ್ಗದ ಭದ್ರಾವತಿಯಲ್ಲಿ ಯಡಿಯೂರಪ್ಪನವರು ಭರಪೂರ ಆಶ್ವಾಸನೆಗಳನ್ನ ತಮಿಳು ಸಮಾಜಕ್ಕೆ ಕೊಟ್ಟಿರುವಂತದ್ದು ಏನು ಕಳೆದ ಈಗಾಗಲೇ ಚುನಾವಣಾ ಕಾವು ಶುರುವಾಗಿದೆ. ಈ ಸಂದರ್ಭದಲ್ಲಿ ಭದ್ರಾವತಿಯ ತಮಿಳು ಸಮಾಜದ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಭಾಗವಹಿಸಿದ್ರು. ಈ ಸಮಾಜದಲ್ಲಿ ತಮಿಳು ಸಮಾಜದ ಮುಖಂಡರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಪ್ರಾತಿನಿಧ್ಯ ನೀಡಲಾಗುವುದು ಅಂತ ಯಡಿಯೂರಪ್ಪನವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಈ ಹಿಂದಿನಿಂದ ಕೂಡ ಏನು ತಮಿಳು ಸಮಾಜವನ್ನ ರಾಜಕೀಯವಾಗಿ ಸಾಕಷ್ಟು ಕಡೆಗಣಿಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಬಿಜೆಪಿ ಮುಂದೆ ಅಧಿಕಾರಕ್ಕೆ ಬಂದ ಬಳಿಕ ಏನು ರಾಜಕೀಯವಾಗಿ ಯಡಿಯೂರಪ್ಪ ಏನು ತಮಿಳು ಸಮಾಜಕ್ಕೆ ಸಾಕಷ್ಟು ಏನು ಆದ್ಯತೆಯನ್ನ ನೀಡಲಾಗುವಂತ ಯಡಿಯೂರಪ್ಪನವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಸೂರ್ಯ, ಓಕೆ, ಈ ಭರವಸೆ ಕೊಟ್ಟಾಗ ಅಲ್ಲಿ ಜನರ ರಿಯಾಕ್ಷನ್ ಹೇಗಿತ್ತು? ಈಗ ಯಾಕೆ ಹೇಳ್ತಾ ಇದ್ರಿ? ಮತಬೇಟೆಗೆ ಬಂದಾಗ ಮಾತ್ರ ನೆನಪಾಗತ್ತೆ ಅಂತ ಯಾರು ಪ್ರಶ್ನೆ ಮಾಡ್ಲಿಲ್ವಾ? ರಾಘವೇಶ್ವರಿ, ಏನು ಈಗಾಗಲೇ ಕಳೆದ ಕೆಲವು ತಮಿಳು ಸಮಾಜ ಮುಖಂಡರುಗಳು ಕೂಡ ಯಡಿಯೂರಪ್ಪನವರನ್ನ ಖುದ್ದಾಗಿ ಏನು ಈ ಸಂಬಂಧಪಟ್ಟಂಗೆ ತಮಿಳು ಸಮಾಜ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು, ಆ ಮೂಲಕ ತಮಿಳು ಸಮಾಜದ ಅಭಿವೃದ್ಧಿಗೆ ಸಾಕಷ್ಟು ಅವರ ಮನವಿಯನ್ನ ಮಾಡಿದ್ರು. ಅದಕ್ಕೆ ಸ್ಪಂದಿಸಿರುವಂತಹ ಯಡಿಯೂರಪ್ಪನವರು ಮುಂದೆ ಬಿಜೆಪಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಆ ನಂತರದಲ್ಲಿ ತಮಿಳು ಸಮಾಜವನ್ನ ಮೇಲಿರುವ ರೀತಿಯಲ್ಲಿ ಈ ರೀತಿ ಒಂದು ಕೆಲಸವನ್ನ ಮಾಡ್ತೀನಿ ಅಂತೇಳಿ ಭರವಸೆಯನ್ನ ನೀಡಿರುವಂತದ್ದು. ರಾಘವ್, ಓಕೆ, ಕರೆಕ್ಟ್. ಇವರು ಭರವಸೆ ಕೊಡ್ತಾ ಇದ್ದಾರೆ ಮತ್ತು ಅದೇ ಕ್ಷೇತ್ರದಲ್ಲಿ ಸಂಸದರು ಕೂಡ ಅವರದೇ ಪಕ್ಷದ್ದಾಗಿದ್ದಾರೆ. ಹೀಗಿದ್ದಾಗ ಈ ಮಾತುಗಳನ್ನು ಯಾಕೆ ನಂಬಬೇಕು ಅಂತ ಅನ್ಸುತ್ತೆ? ಎಸ್, ಹೌ ಡು ಯು ಜನರಲೈಸ್? ರಾಘವ್, ಏನು ತಮಿಳು ಸಮಾಜವನ್ನ ಈ ಹಿಂದಿನ ಕೂಡ ಸಾಕಷ್ಟು ಕಡೆಗಣನೆ ಮಾಡಲಾಗ್ತಿರೋದು ಮೇಲ್ನೋಟಕ್ಕೆ ಕೂಡ ಕಂಡು ಬರ್ತಿರುವಂತದ್ದು. ಆದ್ರೆ ಏನು ಈ ಹಿಂದೆ ಬೆಂಗಳೂರಿನಲ್ಲಿ ತಿರುವಳ್ಳೂರ್ ಪ್ರತಿಮೆಯನ್ನ ಕೂಡ ಯಡಿಯೂರಪ್ಪನವರೇ ಹಿಂದಿನ ಮುಖ್ಯಮಂತ್ರಿಗಳು ಕನ್ನಡಿಗರ ಅನ್ಯಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಸಾಕಷ್ಟು ಹಿಂದೆ ಬಿಟ್ಟಿದ್ರು. ಆದ್ರೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಬೆಂಗಳೂರಿನ ಏನು ತಮಿಳುನಾಡು. ಓಕೆ, ಗಾಟ್ ಇಟ್ ನವೀನ್. ಚುನಾವಣೆ ಬಂದಾಗ ಇದೆಲ್ಲ ತೀರಾ ಸಹಜ ಅನ್ನೋದನ್ನು ಕೂಡ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ.